ನಮಸ್ಕಾರ ವೀಕ್ಷಕರೇ, ಸಿನಿ ಜಗತ್ತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಂದಗೋಕುಲ ಧಾರಾವಾಹಿ ಕಲರ್ಸ್ ಕನ್ನಡದ ಟಾಪ್ ಸೀರಿಯಲ್ಗಳಲ್ಲಿ ಒಂದು. 9ನೇ ವಾರದ TRPಯಲ್ಲಿ ಈ ಸೀರಿಯಲ್ಗೆ 5ನೇ ಸ್ಥಾನ ಸಿಕ್ಕಿದೆ. ನಂದನ ಸೊಸೆ ಪಾತ್ರದಲ್ಲಿ ಮೀನಾ ಗಮನ ಸೆಳೆದಿದ್ದಾರೆ. ಈ ಪಾತ್ರವನ್ನು ಮಾಡ್ತಿರೋದು ಮೇಘನಾ SV. ಅವರ ಬಗ್ಗೆ ಹೇಳೋದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧಾರಾವಾಹಿ ಹಾಗೂ ಸಿನಿಮಾ ಬಗೆಗಿನ ಅಪ್ಡೇಟ್ಗಳನ್ನು ಪಡೆಯಿರಿ. ನಂದಗೋಕುಲ ಧಾರಾವಾಹಿ ತುಂಬಾ ಸ್ಪೆಷಲ್, ಏಕೆಂದರೆ ಯಶ್ ಹಾಗೂ ರಾಧಿಕಾ ಪಂಡಿತ್ ಇದೇ ಹೆಸರಿನ ಧಾರಾವಾಹಿಯಲ್ಲಿ ನಟಿಸಿದರು. ಈ ಸೀರಿಯಲ್ ಗಮನ ಸೆಳೆದಿತ್ತು. ಈಗ ಕಲರ್ಸ್ ಕನ್ನಡದಲ್ಲಿ ಇದೇ ಹೆಸರಲ್ಲಿ ಧಾರಾವಾಹಿ ಪ್ರಸಾರ ಕಾಣ್ತಾ ಇದೆ. ಈ ಸೀರಿಯಲ್ ಜನಮನ ಗೆದ್ದಿದೆ. ತಂದೆ ಹಾಗೂ ಮಕ್ಕಳ ಬಾಂಧವ್ಯ ಈ ಧಾರಾವಾಹಿ ಹೈಲೈಟ್. ಎಲ್ಲ ಸೀರಿಯಲ್ಗಳಲ್ಲಿ ಅತ್ತೆ ಸೊಸೆಯ ಕಿತ್ತಾಟವನ್ನು ಮುಖ್ಯವಾಗಿ ತೋರಿಸಲಾಗತ್ತೆ. ಆದರೆ ನಂದಗೋಕುಲದಲ್ಲಿ ಅತ್ತೆ ಹಾಗೂ ಸೊಸೆಯ ಮುದ್ದಾದ ಜಗಳ ಗಮನ ಸೆಳೆಯುತ್ತೆ. ಹಾಸ್ಯ ಹಾಗೂ ಗಂಭೀರ ವಿಷಯಗಳ ಮಿಶ್ರಣದೊಂದಿಗೆ ಈ ಸೀರಿಯಲ್ ಪ್ರಸಾರ ಕಾಣುತ್ತಿದೆ. ಈ ಧಾರಾವಾಹಿಯಲ್ಲಿ ಮೀನಾ ಪಾತ್ರ ಗಮನ ಸೆಳೆಯುತ್ತಿದೆ. ನಂದನ ಸೊಸೆಯಾಗಿ ಮೀನಾ ಕಾಣಿಸಿಕೊಂಡಿದ್ದಾಳೆ. ಅವಳು ತೆರೆ ಮೇಲೆ ಇದ್ದಷ್ಟು ಹೊತ್ತು ನಗುವಿಗೆ ಕೊರತೆ ಇರಲ್ಲ. ಅದರಲ್ಲೂ ಗಿರಿಜಾ ಹಾಗೂ ಮೀನಾ ಕಾಂಬಿನೇಷನ್ ಬಂತು ಎಂದರೆ ವೀಕ್ಷಕರು ತುಂಬಾನೇ ಇಷ್ಟಪಟ್ಟು ನೋಡ್ತಾರೆ. ಗಂಭೀರ ಮಾವನ ಮನಸ್ಸನ್ನ ತನ್ನ ಮಾತುಗಳ ಮೂಲಕವೇ ಮೀನಾ ಗೆಲ್ತಾಳೆ. ಮೊದಲು ಮೀನಾಳನ್ನು ಕಂಡ್ರೆ ಒಂದು ರೀತಿಯ ಅಸಡ್ಡೆಯಲ್ಲಿ ನೋಡುತ್ತಿದ್ದ ಮಾವ ನಂದ ಈಗ ಆಕೆಯನ್ನ ಸೊಸೆಯಾಗಿ ಒಪ್ಪಿಕೊಂಡಿದ್ದಾನೆ. ಇದಕ್ಕೆ ಕಾರಣ ಆಕೆಯ ಮಾತು ಹಾಗೂ ಗುಣ. ಮೀನಾ ಪಾತ್ರಧಾರಿ ಹೆಸರು ಮೇಘ. ಅವರು ಬೆಂಗಳೂರಿನವರೇ. ಬೆಂಗಳೂರಿನ ಮಹಾಲಕ್ಷ್ಮಿ ಅಮ್ಮಣ್ಣಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದಾರೆ. ಮೇಘ ಉತ್ತಮ ನಟಿ ಜೊತೆಗೆ ಕ್ಲಾಸಿಕಲ್ ಡ್ಯಾನ್ಸರ್ ಕೂಡ ಹೌದು. ಅವರು ಡ್ಯಾನ್ಸ್ ಕ್ಲಾಸ್ಗೆ ತೆರಳಿ ಕ್ಲಾಸಿಕಲ್ ನೃತ್ಯವನ್ನು ಕಲಿತಿದ್ದಾರೆ. ನಂದಗೋಕುಲ ಧಾರಾವಾಹಿ ಮೇಘ ಅವರ ಮೊದಲ ಸೀರಿಯಲ್ ಅಲ್ಲ. ಅವರು ಈ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾದ ಇಷ್ಟದೇವತೆಯಲ್ಲಿ ನಟಿಸಿದ್ದರು. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಕಂಡ ಜೀವ ಹೂವಾಗಿದೆ, ಜಿ ಕನ್ನಡದ ನಾಗಿನಿ 2 ಧಾರಾವಾಹಿಯಲ್ಲಿ ಅವರು ಬಣ್ಣ ಹಚ್ಚಿದ್ರು. ಈಗ ನಂದಗೋಕುಲ ಧಾರಾವಾಹಿ ಮೂಲಕ ಅವರಿಗೆ ಅಪಾರ ಜನಪ್ರಿಯತೆ ಸಿಕ್ಕಿದೆ. ಇವಿಷ್ಟು ಮೇಘ ಅವರ ಓದು ಹಾಗೂ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ವಿಷಯ. ಮೇಘ ಅವರ ಲವ್ ಸ್ಟೋರಿ ಹಾಗೂ ಅವರ ಪತಿಯ ಬಗ್ಗೆ ಹೇಳಲೇಬೇಕು. ಅವರು ಕಿರುತೆರೆ ಕಲಾವಿದ ಸಂಜು ಅವರನ್ನ ಮದುವೆಯಾಗಿದ್ದಾರೆ. ಸುವರ್ಣದ ಜೀವ ಹೂವಾಗಿದೆ ಧಾರಾವಾಹಿ ಸಮಯದಲ್ಲಿ ಇಬ್ಬರ ಭೇಟಿಯಾಯಿತು. ಸೆಟ್ಟಲ್ಲೇ ಇಬ್ಬರಿಗೂ ಪ್ರೀತಿ ಮೂಡಿತು. ಅವರ ಲವ್ ಸ್ಟೋರಿಯನ್ನು ನಾವು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೇಘ ಅವರನ್ನ ಸೆಟ್ನಲ್ಲಿ ನೋಡಿದ್ರು ಸಂಜು. ಆಗಲೇ ಸಂಜು ಇಂಪ್ರೆಸ್ ಆಗಿಬಿಟ್ರು. ಮೇಘ ಅವರನ್ನ ಲಿಲ್ಲಿ ಪುಟ್ ಅಂತ ಪ್ರೀತಿಯಿಂದ ಸಂಜು ಕರೀತಿದ್ರಂತೆ. ಮೇಘ ಎದುರು ಸಂಜು ಪ್ರೇಮ ನಿವೇದನೆಯನ್ನು ಮಾಡಿಕೊಂಡ್ರು. ಆದರೆ ಹುಡುಗಿಯರು ಒಮ್ಮೆಲೇ ಪ್ರೇಮವನ್ನು ಒಪ್ಪಿಕೊಂಡ ದಾಖಲೆ ಎಲ್ಲಾದರೂ ಇದೆಯಾ? ಮೇಘ ಕೂಡ ಸಂಜು ಪ್ರೀತಿಯನ್ನು ಒಪ್ಪಿಕೊಳ್ಳಲಿಲ್ಲ. ಸೆಟ್ಟಾಗಲ್ಲ, ಹೋಗೋ ನಂಗೂ ನಿಂಗೂ ಅಂತ ನೇರವಾಗಿ ಹೇಳಿ ರಿಜೆಕ್ಟ್ ಮಾಡಿಬಿಟ್ರು. ಇದೇ ಸಮಯಕ್ಕೆ ಮೇಘಾಗೆ ಮನೆಯಲ್ಲಿ ಹುಡುಗನ್ನ ಹುಡುಕೋ ಕೆಲಸ ಶುರುವಾಯಿತು. ಬಂದವರೆಲ್ಲ ಮೇಘ ನಟನೆ ಮಾಡೋದನ್ನು ವಿರೋಧಿಸಿದ್ರು. ಅವರು ನಟನೆ ಬಿಡಬೇಕು ಅಂತ ಷರತ್ತು ಹಾಕ್ತಿದ್ರು. ಮೇಘಾಗೆ ತುಂಬಾ ಬೇಸರವನ್ನು ತಂತು. ಆ ಬಳಿಕ ಸಂಜು ಅವರನ್ನು ಮೇಘ ಒಪ್ಪಿಕೊಂಡ್ರು. ಇಬ್ಬರದ್ದು ಒಂದೇ ವೃತ್ತಿ. ಹೀಗಾಗಿ ಒಬ್ಬರನ್ನೊಬ್ಬರು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಎಂಬುದು ಮೇಘ ಅವರ ಆಲೋಚನೆಯಾಗಿತ್ತು. ಅದು ನಿಜ ಕೂಡ ಆಯಿತು. ಪರಸ್ಪರ ವೃತ್ತಿ ಜೀವನಕ್ಕೆ ಬೆಂಬಲವಾಗಿ ಇಬ್ಬರು ನಿಂತರು. ಕೊನೆಗೆ ಕುಟುಂಬಸ್ಥರ ಒಪ್ಪಿಗೆ ಪಡೆದು ಈ ಜೋಡಿ ಮದುವೆ ಆಯಿತು. ಅಷ್ಟೇ ಅಲ್ಲದೆ ಕಲರ್ಸ್ ಕನ್ನಡದ ರಾಜಾ ರಾಣಿ ರಿಯಾಲಿಟಿ ಶೋನಲ್ಲಿ ಕೂಡ ಇಬ್ಬರು ಭಾಗಿಯಾದರು. ಈಗ ಮೀನಾ ಪಾತ್ರದಲ್ಲಿ ಅವರು ಮಿಂಚ್ತಾ ಇದ್ದಾರೆ. ಸಿನಿಲೋಕ ಹಾಗೂ ಕಿರುತೆರೆ ಲೋಕಗಳ ಬಗೆಗಿನ ಮತ್ತಷ್ಟು ಮಾಹಿತಿಗಳಿಗಾಗಿ ಸಿನಿ ಜಗತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು.